24 ವರ್ಷಗಳ ಹಿಂದೆ ಕಳೆದು ಹೋಗಿದ್ದ ಒಬ್ಬರು ಕಾಶಿಯಲ್ಲಿ ಸಿಕ್ಕಿದ್ದಾರೆ. 24 ವರ್ಷಗಳ ಹಿಂದೆ ನಾಪತ್ತೆಯಾಗಿದ್ರು ಇವರು. ಇದೀಗ ಕಾಶಿಯಲ್ಲಿ ಪತ್ತೆಯಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಕಾಶಿಯಲ್ಲಿ ಸಾಧು ವೇಷದಲ್ಲಿ ರಮೇಶ್ ಚೌಧರಿ ಎಂಬುವರು ಕಾಣಿಸಿಕೊಂಡಿದ್ದಾರೆ. ವಿಜಯಪುರದ ಗ್ರಾಮಕ್ಕೆ ಮಲ್ಲನಗೌಡನನ್ನ ಕರೆತಂದಿದ್ದಾರೆ. ಇನ್ನು ಬಳುತಿ ಗ್ರಾಮದಿಂದ ರಮೇಶ್ ಚೌಧರಿ ನಾಪತ್ತೆಯಾಗಿದ್ರು. ವಿಜಯಪುರ ಜಿಲ್ಲೆಯ ಕೊಲ್ಹಾರ ತಾಲೂಕಿನ ಬಳುತಿ ಗ್ರಾಮ 2001ರಲ್ಲಿ ಮನೆಯಿಂದ ರಮೇಶ್ ನಾಪತ್ತೆಯಾಗಿದ್ರು. ಇನ್ನು ಇತ್ತೀಚೆಗೆ ಪ್ರಯಾಗ್ರಾಜ್ಗೆ ಅಲ್ಲಿನ ಗ್ರಾಮಸ್ಥರು ತೆರಳಿದ್ರು. ಬಳಿಕ ಕಾಶಿಗೆ ತೆರಳಿದ್ದ ಬಳುತಿ ಗ್ರಾಮದ ಮಲ್ಲನಗೌಡ ಕಾಶಿಯಲ್ಲಿ ಸಾಧು ವೇಷದಲ್ಲಿ ರಮೇಶ್ ಚೌಧರಿಯನ್ನ ಇವರು ನೋಡ್ತಾರೆ. ಮಲ್ಲನಗೌಡ ಪಾಟೀಲ್ ಕಣ್ಣಿಗೆ ರಮೇಶ್ ಬೀಳ್ತಾರೆ. ಇನ್ನು ಕನ್ನಡದಲ್ಲಿಯೇ ಮಾತನಾಡಿಸಿ ಮಾಹಿತಿಯನ್ನ ಪಡೆದುಕೊಳ್ತಾರೆ ಮಲ್ಲನಗೌಡ ಗ್ರಾಮಸ್ಥರು. ಈ ವೇಳೆ ತನ್ನ ಹಿನ್ನೆಲೆಯ ಬಗ್ಗೆ ಮಾಹಿತಿಯನ್ನ ನೀಡ್ತಾರೆ ರಮೇಶ್. ತಮ್ಮ ವಾಹನದಲ್ಲೇ ಮಲ್ಲನಗೌಡ ಇವರನ್ನ ಗ್ರಾಮಕ್ಕೆ ಕರೆತರ್ತಾರೆ. ಇನ್ನು ಮನೆ ಬಿಟ್ಟು ಬಿಹಾರದ ಪಾಟ್ನಾದಲ್ಲಿ ಡಾಂಬರೀಕರಣ ಕೆಲಸ ಮಾಡುತ್ತಾ ಕಾಲ ಕಳೆದೆ ಅನ್ನೋದಾಗಿ ಇವರು ಮಾತನಾಡಿದ್ದಾರೆ. ಒಂದೆರಡು ಬಾರಿ ಊರು ನೆನಪಾಗಿ ವಾಪಸ್ ಬರುವಂತಹ ವಿಫಲ ಪ್ರಯತ್ನವನ್ನ ಕೂಡ ಮಾಡದೆ ಭಯ ಒತ್ತಡದ ಕಾರಣ ವಾಪಸ್ ಬರೋದಕ್ಕೆ ಆಗಲಿಲ್ಲ ಅಂತ ಹೇಳಿ ರಮೇಶ್ ಮಾತನಾಡಿದ್ದಾರೆ. ಇನ್ನು ರಮೇಶ್ ಸಿಕ್ಕಿರುವಂತಹ ಮಾಹಿತಿಯನ್ನ ವಿಡಿಯೋ ಕಾಲ್ ಮಾಡಿ ಕುಟುಂಬಸ್ಥರ ಜೊತೆಗೆ ಮಾತನಾಡಿಸಿದ್ದಾರೆ ಮಲ್ಲನಗೌಡ. ತಮ್ಮ ವಾಹನದಲ್ಲೇ ವಾಪಸ್ ಬಳುತಿ ಗ್ರಾಮಕ್ಕೆ ರಮೇಶ್ನನ್ನ ಕರೆತಂದಿದ್ದಾರೆ. ರಮೇಶನನ್ನ ಸಂಭ್ರಮದಿಂದ ಕುಟುಂಬದವರು ಹಾಗೂ ಗ್ರಾಮಸ್ಥರು ಬರಮಾಡಿಕೊಂಡಿದ್ದಾರೆ. ನಾಪತ್ತೆಯಾಗಿದ್ದವ ಮರಳಿ ಮನೆಗೆ ಸೇರುವಂತೆ ಮಾಡಿದ್ದೇ ಕುಂಭಮೇಳ ಅಂತ ಹೇಳಿ ಕುಟುಂಬದವರು ಹಾಗೂ ಗ್ರಾಮಸ್ಥರು ಸಂತಸ ಪಟ್ಟಿದ್ದಾರೆ. ರಾಜಧಾನಿ ಅಲ್ಲಿ ಏನು ಮಾಡ್ತಿದ್ದೆ? ಅಲ್ಲಿ ಡಾಂಬರ್ ಮಿಷನ್ ಇರ್ತಿದ್ಯಾ? ಡಾಂಬರ್ ಮಿಷನ್. ಆಮೇಲೆ ಮತ್ತೆ ಎಲ್ಲಿಗೆ ಬಂದು? ಕಾಶಿಗೆ ಬಂದು ಎಷ್ಟು ದಿವಸ ಆಯಿತು? 8 ದಿವಸ. 8 ದಿವಸ ಅಂದ್ರೆ ಅಲ್ಲಿ ಏನು ಮಾಡ್ತಿದ್ದೆ? ಅಲ್ಲಿ ತಿರುಗಾಡ್ತಿದ್ದೀನಿ. ಅನ್ನಪೂರ್ಣಮೆ ಊಟ ಮಾಡ್ತಿದ್ದೆ. ಆಶ್ರಮೆ ಮುಕ್ಕೋತಿದ್ದೆ. ಹಂಗೆ. ಮತ್ತು ಊರು ನೆನಪಾಗಲಿಲ್ಲ ನಿನಗೆ? ನೆನಪಾಕಿತ್ತ ಗಾಡಿ ಮ್ಯಾಗ 2 ದಿವಸ ಕೂತ ಟಿಕೆಟ್ ಮಾಡಿಸಿ ನಾ ಇಳಿದು ಹೊಳೆ ಬರ್ತಿದ್ದೆ. ದಿಮಾಕ ಸರಿಯಾಗಿ ಕೆಲಸ ಮಾಡಲಿಲ್ಲ, ತಲೆ ಕೆಲಸ ಮಾಡಲಿಲ್ಲ. ತಲೆ ಕೆಲಸ ಮಾಡೋದಿಲ್ಲ. ಬಿಡು ಟಿಕೆಟ್ ನಾನು ರೊಕ್ಕ ವಾಪಸ್ ತೊಗೊಂಡು ಹೊಳೆ ಬರ್ತಿದ್ದೆ. ಕಾಶಿಗೆ ಬಂದೆ. ಕಾಶಿಗೆ ಬಂದ್ರು ನಿನಗೆ ಬಳುತಿ ನೆನಪಾಗಲಿಲ್ಲನ? ನೆನಪಾಕಿದ್ದು ನನಗೆ. ಮತ್ತು ಯಾಕೆ ಬರಲಿಲ್ಲ? ಒಯ್ ಟೆನ್ಷನ್ ಶಾಮ್ ಇರತ್ತೈತೆ ಗಾಡಿ. ಟೆನ್ಷನ್ ಅಂದರೆ ಎಲ್ಲರಿಗೂ ಟೆನ್ಷನ್ ಇದ್ದೇ ಇರತ್ತೆ. ನಮ್ಮ ಸಂಘವ ಹೊಡಿತಿದ್ದ ಮಾಡ್ತಿದ್ದ. ಹೊಡಿತಾನ ಅಂತೇಳಿ ಬಳುತಿಗೆ ಬಂದಿಲ್ಲ ನೀನು? ಹೊಡಿತಿದ್ದನಲ್ಲ, ಎಷ್ಟು ಹೊಡೆದ ನನಗೆ ಓದ್ಬೋದು. ಗೊತ್ತೈತೆ. ಈಗ ಬಳುತಿ ಅವರು ನಿನಗೆ ಯಾರೂ ಸಿಕ್ಕಿಲ್ಲ ಅಲ್ಲಿ ಕಾಶ್ಯಾಗ? ಇಲ್ಲ. ಮತ್ತೀಗ ನಿನ್ನೆ ಯಾರು ಕರ್ಕೊಂಬಂದ್ರಿ? ಈಗ ನನಗೆ ಗೋಡಪ್ಪ ಶಿಕಾನ, ಮಲ್ಲಿಕಾರ್ಜುನ್ ಬಾಬುಗೌಡ ಪಾಟೀಲ್, ಮಲ್ಲಿಕಾರ್ಜುನ್ ಗೌಡ ಪಾಟೀಲ್, ಶಿಕಾನ, ಚಿನ್ನಪ್ಪ ಅದೇ ಹೋಗ್ಬಿಟ್ನಿ. ಗುರ್ತಾ ಹಿಡ್ದನ. ನಾನು ಮೋದಿನ ಗುರ್ತಾ ಹಿಡಿದಾಗ ಹೆಂಗೆ ಗುರ್ತಾ ಹಿಡ್ದೆ ಅವ್ರನ್ನ? ಸಮಯ ತೊಡ ಅವ್ರನ್ನ ಹೆಂಗೆ ಗುರ್ತಾ ಹಿಡ್ದೆ ನೀನು? ಅವ್ರು ನೋಡಿದ್ರು ಫಸ್ಟ್ ನೀನು ಅವ್ರು ನೋಡಿದೆವು, ಅವ್ರು ನಿನ್ನ ನೋಡಿದ್ರು? ನಿನ್ನ ನೋಡಿ ನಾನು ನೋಡಿ. ಒಂದು ಸ್ವಲ್ಪ ನೀ ಅಲ್ಲಿಂದ ಹೊಂಟಿದ್ದಿ. ನೀ ಅಂದೆ. ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಶಿವಾನಂದ್ ಭಜಂತ್ರಿ ದೂರವಾಣಿ ಸಂಪರ್ಕದಲ್ಲಿ. ಇನ್ನು 24 ವರ್ಷಗಳ ಹಿಂದೆ ನಾಪತ್ತೆಯಾಗಿರೋರು ಕಾಶಿಯಲ್ಲಿ ಪತ್ತೆಯಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾಗಿ ಅವರ ಕುಟುಂಬಸ್ಥರು ಕೂಡ ಸಂತಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಕುರಿತ ಡೀಟೇಲ್ಸ್ ಏನಿದೆ? ಖಂಡಿತ ದಿವ್ಯದಾಸ್, ಏನು ವಿಜಯಪುರ ಜಿಲ್ಲೆ ಕೋಲಾರ ತಾಲೂಕಿನ ಬಳುತಿ ಗ್ರಾಮದ ನಿವಾಸಿಯಾಗಿರ್ತಕ್ಕಂಥ ರಮೇಶ್ ಚೌಧರಿ ಅವರು 24 ವರ್ಷಗಳ ಹಿಂದೆ ಏನೊಂದು ಮನೆ ತೆರಳಿ ಹೋದಂತ ವ್ಯಕ್ತಿ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯ ಅವರ ಬಗ್ಗೆ ಸುಳಿವು ಕೂಡ ಸಿಕ್ಕಿರುವಂತಿರಲಿಲ್ಲ. ಏನು ಈ ಸದ್ಯ ಉತ್ತರ ಪ್ರದೇಶದಲ್ಲಿ ನಡೀತಿರ್ತಕ್ಕಂಥ ಪ್ರಯಾಗ್ರಾಜ್ ಕುಂಭಮೇಳದಲ್ಲಿ ಈ ಒಂದು ಭಾಗದ ಬಳುತಿ ಗ್ರಾಮದ ಜನರು ಕೂಡ ಆ ಒಂದು
ಪ್ರಯಾಗ್ರಾಜ್ನಲ್ಲಿ ಭಾಗಿಸ್ಲಿಕ್ಕೆ ಹೋಗಿದಂತ ಸಂದರ್ಭದಲ್ಲಿ ಅಲ್ಲಿ ದರ್ಶನ ಪಡೆದು ನಂತರ ಕಾಶಿಗೆ ಹೋದಂತ ಸಂದರ್ಭದಲ್ಲಿ ಇವರು ಕ್ಯಾವಿ ಹಾಕಿದ ಒಂದು ಉಡುಪನ್ನ ಧರಿಸಿರುವಂತದ್ದು. ಅಲ್ಲಿ ಇವರನ್ನ ಕನ್ನಡದಲ್ಲಿ ಮಾತನಾಡ್ತಕ್ಕಂತ ಸಂದರ್ಭದಲ್ಲಿ ಇವರು ಕೂಡ ಕನ್ನಡದಲ್ಲಿ ಮಾತಾಡ್ತಾರೆ. ಇವರ ಹಿನ್ನೆಲೆ ಏನು ಅನ್ನೋದು ಎಲ್ಲವನ್ನು ಮಾಹಿತಿ ಕಲೆ ಹಾಕಿ ತದನಂತರ ಇವರು ಕೂಡ ಒಂದು ಬಳುತಿ ಗ್ರಾಮದ ರಮೇಶ್ ಚೌಧರಿ ಅವರು 24 ವರ್ಷಗಳ ಹಿಂದೆ ಏನೋ ಒಂದು ಮನೆ ಬಿಟ್ಟು ಹೋಗಿದ್ರು, ಅವರೇ ಇವರು ಅಂತ ಹೇಳಿ ಅವರ ಮನೆಗೆ ತತ್ಕ್ಷಣ ವಿಡಿಯೋ ಕಾಲ್ ಮಾಡೋದ್ರ ಮೂಲಕ ಈ ರಮೇಶ್ ಚೌಧರಿ ಇಲ್ಲಿ ಒಂದು ಕಾಶಿಯಲ್ಲಿ ಕೂಡ ಇದ್ದಾರೆ ಅನ್ನೋ ಒಂದು ಮಾಹಿತಿ ನೀಡಿದಾಗ ಮನೆಯಲ್ಲಿ ಕೂಡ ಒಂದು ಸಂತಸದ ವಾತಾವರಣ ಉಂಟಾಗಿತ್ತು. ಅದ್ರ ಜೊತೆಗೆ ಅಲ್ಲಿಂದ ಅವರನ್ನ ಕರೆತಂದು ಗ್ರಾಮಕ್ಕೆ, ಅವರ ಸ್ವಗ್ರಾಮಕ್ಕೆ ಮತ್ತು ಮನೆಯವರು ಅವರನ್ನ ಕರೆದುಕೊಂಡು ಬಂದಂತ ಸಂದರ್ಭದಲ್ಲಿ ಅವರು ಕೂಡ ಬಹಳ ಸಂತೋಷದಿಂದ ತಮ್ಮ ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ. 21 ವರ್ಷಗಳಿಂದ ಏನು ಕೌಟುಂಬಿಕ ಕಲಹದಿಂದ ತನ್ನ ವೈಯಕ್ತಿಕ ಪ್ರಾರಂಭಿಕ ಪ್ರಪಂಚದ ಒಂದು ಅಡಚಣೆಗೋಸ್ಕರ ಮನೆಯನ್ನ ಬಿಟ್ಟು ಹೋಗಿರುವಂತದ್ದು. ಸದ್ಯ ಪ್ರಯಾಗ್ರಾಜ್ ಹೋದಂತ ಸಂದರ್ಭದಲ್ಲಿ ಅವರು ಗ್ರಾಮದವರಿಗೆ ಇವರು ಭೇಟಿ ಆದಂತ ಸಂದರ್ಭದಲ್ಲಿ ಕನ್ನಡದಲ್ಲಿ ಮಾತನಾಡಿದಾಗ ಇವರು ರಮೇಶ್ ಚೌಧರಿ ಅನ್ನೋ ಮಾಹಿತಿ ಕೂಡ ಅವರಿಗೆ ಸಿಕ್ಕಿರುವಂತದ್ದು. ಸದ್ಯ ಮನೆಯಲ್ಲಿ ಕೂಡ ಒಂದು ಸಂತಸ ವಾತಾವರಣ ಸೃಷ್ಟಿಯಾಗಿದೆ ಅಂತಾನೆ ಹೇಳ್ಬೋದು ದಿವ್ಯದಾಸ್. ಓಕೆ, ಥ್ಯಾಂಕ್ ಯು ಶಿವಾನಂದ್ ನಿಮ್ಮೆಲ್ಲ ಮಾಹಿತಿಗಾಗಿ. ಹೇಳಿ ಬಳುತಿ ಬಂದಿಲ್ಲ ನೀನು. ಹೊಡಿತಿದ್ದೀನಲ್ಲ, ಎಷ್ಟು ಹೊಡೆದ ನನಗೆ ಓಡ್ಬೋದು. ಹಾಂ ಗೊತ್ತೈತೆ. ಈಗ ಬಳುತಿ ಅವ್ರು ನಿನಗೆ ಯಾರೂ ಸಿಕ್ಕಿಲ್ಲ ಅಲ್ಲಿ ಕಾಶ್ಯಾಗ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.